ಹಾಯ್ ಎವ್ರಿವನ್, ಬ್ಯಾಕ್ ಟು ಮೈ ಕಿಚನ್ ಸ್ಟೋರೀಸ್. ನಾನಿವತ್ತು ನಿಮಗೆ ಬ್ಯೂಟಿಫುಲ್ ಆಗಿರೋ ಮಿಲ್ಕ್ ಪೇಡ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತುಂಬಾ ಸಾಫ್ಟ್ ಆಗಿದೆ. ಬಾಯಲ್ಲಿ ಇಟ್ರೆ ಕರ್ಗೆ ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಆಗಿ ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಇದು ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ. ನೆಕ್ಸ್ಟ್ ಪಾತ್ರೆ ಬಿಸಿ ಆದಮೇಲೆ ಹಾಲು ಹಾಕೊಳ್ಳಿ ಅದಕ್ಕೆ. ಸೊ ಹಾಲನ್ನ ಕಾಯಕ್ಕೆ ಬಿಡೋಣ. ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಹಾಲನ್ನ ಕಾಯಕ್ಕೆ ಬಿಡೋಣ. ಸೊ ಹಾಲು ಉಕ್ಕು ಬಂದಾಗ ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಹಾಲು ಒಡಿಬೇಕು. ಹಾಲು ಒಡಿದ್ರೇನೆ ನಮಗೆ ಪೇಡ ಚೆನ್ನಾಗಿ ಬರೋದು. ಸೊ ಹಾಲು ಒಡಿದ್ಮೇಲೆ ನಾವು 1 ಕಪ್ ಹಾಲು ತೊಗೊಂಡಿರ್ತೀವಲ್ವಾ, ಸೊ 3 ಕಪ್ಸ್ ಆಗೋಷ್ಟು ಹಾಲು ಪೌಡರ್ ಹಾಕ್ಕೋಬೇಕು. ಸೊ ಹಾಲು ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಒಡಿದ್ಮೇಲೆ ಹಾಲು ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ನಿಮಗೆ ಮೆಷರ್ಮೆಂಟ್ ಗೊತ್ತಾಗ್ತಾ ಇರುತ್ತೆ, ಗಟ್ಟಿ ಬರಬೇಕು. ಸೊ ಅದು ಬರೋ ತನಕ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಿ, ಬಿಟ್ಟರೆ ಗಂಟಾಗ್ಬಿಡುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋತಾನೇ ಬನ್ನಿ, ಇಲ್ಲ ತಳ ಕಚ್ಚಿಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಒಂದೇ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ 1 ಗ್ಲಾಸ್ ಹಾಲಿಗೆ 3 ಕಪ್ಸ್ ಅಷ್ಟು ಹಾಲಿನ ಪೌಡರ್ ಬೇಕಾಗುತ್ತೆ. ನೆಕ್ಸ್ಟು ಶುಗರ್ ಹಾಕ್ಕೊಳ್ಳೋಣ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಬನ್ನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ತಳ ಕಚ್ಚಿಬಿಡುತ್ತೆ. ಸೊ ಒಂದೇ ಟೈಮ್ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ, ಅದನ್ನು ತಿರುಗಿಸ್ತಾನೇ ಇರಬೇಕು, ಬಿಡಬೇಡಿ ಹಾಗೇ. ಸೊ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ, ಇಲ್ಲ ತಳ ಕಚ್ಚುತ್ತೆ ಅದು. ಸೊ ಈ ಥರ ತಿರುಗಿಸ್ಕೊತಾನೇ ಇರಿ. ಹೀಗೆ ಗಟ್ಟಿಯಾಗಿದೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು, ಬಟ್ ನಾನು ತುಪ್ಪ ಯೂಸ್ ಮಾಡಲ್ಲ, ಅದಕ್ಕೆ ಎಣ್ಣೆನೇ ಹಾಕೋತಾ ಇದ್ದೀನಿ. ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾನೇ ಬರಬೇಕು, ಗಟ್ಟಿ ಬರಬೇಕು. ಸೊ ಅದು ಬರೋ ತನಕ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಿ, ಬಿಟ್ಟರೆ ಗಂಟಾಗ್ಬಿಡುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋತಾನೇ ಬನ್ನಿ, ಇಲ್ಲ ತಳ ಕಚ್ಚಿಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಒಂದೇ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇಷ್ಟು ಗಟ್ಟಿ ಆಗಬೇಕು, ಅಲ್ಲಿ ತನಕನೂ ಮಿಕ್ಸ್ ಮಾಡ್ತಾ ಇರಿ. ಸೊ ಇಷ್ಟು ಗಟ್ಟಿ ಆದಮೇಲೆ ಇವಾಗ ನಾವು ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಒಂದು ಬಿಸಿ ಆರೋ ತನಕ ಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಓಕೆ, ಪೇಡ ಶೇಪಿಗೆ ಸಣ್ಣ ಸಣ್ಣಗೆ ರೌಂಡಿಗೆ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಟ್ಸ್ ಫುಲ್ಲು ಸಾಫ್ಟಾಗಿ ಬರುತ್ತೆ. ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ. ಸೊ ನೀವು ಏನು ಅಂಗಡಿಲಿ ತೊಗೋತೀರಾ, ಸೊ ಅದೇ ಟೇಸ್ಟಲ್ಲಿ ಅದಕ್ಕಿಂತನೂ ಚೆನ್ನಾಗೇ ಇರುತ್ತೆ. ಫುಲ್ಲು ಸಾಫ್ಟಾಗಿ ತುಂಬ ಖುಷಿ ಆಗುತ್ತೆ ನಮಗೆ ನಾವೇ ಮಾಡ್ಕೊಂಡು ತಿಂದಾಗ. ಸೊ ನೀಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ.